ಹೊಡಿಯಲ್ಲ ಪೇಪರ್ ಹರಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ವ್ಲಾಗ್ಸ್. ಇವತ್ತು ನಾನು ನಮ್ಮಮ್ಮ ನಮ್ಮಕ್ಕ ಎಲ್ಲ ಶಾಪಿಂಗ್ ಹೋಗಿದ್ವಿ. ಸೊ ಬನ್ನಿ ತೋರಿಸ್ತೀನಿ ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ, ಏನೇನು ಶಾಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಫಸ್ಟ್ ನಾವು ಝೂಡಿಯೋಗೆ ಹೋಗಿದ್ವಿ ಆ್ಯಂಡ್ ಝೂಡಿಯೋದಲ್ಲಿ ಏನೇನೋ ಒಂದಷ್ಟು ನೋಡಿದ್ವಿ. ಆ್ಯಂಡ್ ವೀಕೆಂಡ್ ಆಗಿದ್ದರಿಂದ ಫುಲ್ ರಶ್ ಇತ್ತು. ಝೂಡಿಯೋದಲ್ಲಂತೂ ವೀಕೆಂಡ್ ಅಂತೂ ಹೋಗಲೇಬೇಡಿ, ಟ್ರಯಲ್ ಮಾಡೋಕ್ಕೆ ಕೂಡ ಆಗಲ್ಲ. ಆ್ಯಂಡ್ ನಾನು ಇದೊಂದು ಡ್ರೆಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಸೊ ಇದೊಂದು ಟ್ರಯಲ್ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಇದೊಂದು ಡ್ರೆಸ್ ಶಾಪ್ ಮಾಡಿದೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಟಾಪ್ ಪರ್ಚೇಸ್ ಮಾಡಿದೆ. ಸೊ ಅದು ಲೈಕ್ ಫುಲ್ ಲೂಸ್ ಫಿಟ್ಟಿಂಗ್ ಇತ್ತು. ನನಗೆ ಈ ನಡುವೆ ತುಂಬ ಲೂಸ್ ಫಿಟ್ಟಿಂಗ್ ತುಂಬ ಇಷ್ಟ ಆಗ್ತಿದೆ. ಸೊ ಹಾಗಾಗಿ ಇದೊಂದು ಟಾಪ್ ಪರ್ಚೇಸ್ ಮಾಡಿದೆ. ಆ್ಯಂಡ್ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಫನ್ ಆಗಿರುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಆಲ್ಸೋ ಇನ್ನೂ ಯಾರ್ಯಾರು ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋಸ್ ನೋಡ್ತಿರ್ತೀರೋ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು. ತುಂಬ ಹಶ್ವಾಗಿತ್ತು. ಸರಿ ಆಯಿತು ಏನಾದರೂ ತಿನ್ನೋಣ ಅಂದ್ಕೊಂಡು KFCಗೆ ಹೋಗಿದ್ವಿ. ಅಲ್ಲಿ ಬರ್ಗರ್ ಅದು ಇದು ಎಲ್ಲ ತೊಗೊಂಡು ಬಂದ್ವಿ. ಸೊ KFCಯಲ್ಲಿ ಲಂಚ್ ಮುಗಿಸಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಜೀವಾ ಶಾಪ್ಗೆ ಹೋಗಿದ್ವಿ. ನಮ್ಮ ಅಕ್ಕಂಗೆ ಒಂದು ಚೈನ್ ಬೇಕಿತ್ತು, ಪೆಂಡೆಂಟ್ ಇರೋದು. ಸೊ ತುಂಬ ದಿವಸದಿಂದ ತೊಗೊಳ್ಬೇಕಂತ ಹೇಳ್ತಾಯಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ನಾನು ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಜೀವಾಗೆ ಹೋಗಿದ್ವಿ. ಅಲ್ಲಿ ಆ್ಯಕ್ಚುಲಿ ಒಂದು ಚೈನ್ ತೊಗೊಳಕ್ಕೆ ಹೋಗ್ಬಿಟ್ಟು ಇಷ್ಟೆಲ್ಲ ಶಾಪ್ ಮಾಡಿದ್ವಿ. ಬಟ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ನನಗೆ. ಬಟ್ ನಾವು ಆಲ್ರೆಡಿ ಇದು ತೊಗೊಂಡು ತುಂಬ ದಿವಸ ಆಗಿರೋದ್ರಿಂದ ಏನಂತಂದರೆ ಅದು ಕಲರ್ ಬೇಗ ಶೇಡ್ ಆಗೋಗುತ್ತೆ. ಬಟ್ ಏನಂತಂದರೆ ಲೈಫ್ ಟೈಮ್ ನಮಗೆ ಅವರು ಸರ್ವಿಸ್ ಮಾಡಿಕೊಡ್ತಾರೆ. ಸೊ ಅದೊಂದು ನಮಗೆ ಯೂಸು. ಅದು ಬಿಟ್ಟರೆ ಕಲರ್ ಎಲ್ಲ ಸ್ವಲ್ಪ ಬೇಗ ಶೇಡ್ ಆಗುತ್ತೆ. ಸೊ ಓಕೆ, ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಅವಾಗವಾಗ ಹೋಗಿ ಸರ್ವಿಸಲ್ಲಿ ಏನಾದರೂ ಇವಾಗ ಕಲರ್ಸ್ ಎಲ್ಲ ಚೇಂಜ್ ಆದರೆ ಅವ್ರಿಗೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡೋದು, ಅಥವಾ ಅವ್ರು ಮತ್ತೆ ಕಲರ್ ನಮಗೆ ಅದೇ ಥರ ಕಲರ್ ಹಾಕ್ಕೊಡ್ತಾರೆ. ಸೊ ಹಾಗಾಗಿ ಅದು ಓಕೆ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ನಾನು ಇವಾಗ ಇಲ್ಲಿಂದ ಹೊರಟ್ವಿ. ಸೊ ಶಾಪಿಂಗ್ ಬಾಯ್ ಬಾಯ್ ಬಾಯ್. ಅಮ್ಮ ಅಕ್ಕ ಅಲ್ಲಿಂದ ಮನೆಗೆ ಹೋದರು. ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ನಾಳೆ ಏನೋ ವರ್ಕ್ ಇತ್ತು. ಸೊ ಹಾಗಾಗಿ ನಾವು ಬಂದಿದ್ವಿ. ಅವ್ರು ಜಿಗರ್ ತಂಡಗೆ ಹೋಗೋಣ ಅಂತಂದರು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ನಂಗೆ ಗೊತ್ತಿಲ್ಲ, ನಾನು ಟ್ರೈ ಮಾಡಿಲ್ಲ ಅಂತಂದೆ. ನೀನು ಜಿಗರ್ ತಂಡ ಟ್ರೈ ಮಾಡಿಲ್ವ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡುವಂತೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಬಟ್ ನಾನು ಟ್ರೈ ಮಾಡಿದ್ಮೇಲೆ ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೇನಾದ್ರು ನಿಯರ್ ಬೈ ಶಾಪ್ಸ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಫೇಮಸ್ಸು ಹೇಳಿ ಅದಕ್ಕೆ. ನೆಕ್ಸ್ಟ್ ಡೇ ನಾವು ನಮ್ಮ ಕೆಲಸ ಮುಗಿಸ್ಕೊಂಡು RNR ಬಿರಿಯಾನಿಗೆ ತಿನ್ನೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಮೇಘನಾಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎವ್ರಿ ಟೈಮ್ ಮೇಘನಾಸ್ಗೆ ಹೋಗ್ತೀವಿ. ಸೊ ಈ ಟೈಮ್ RNR ಬಿರಿಯಾನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾವು ಮನೆಗೆ ಹೋದ್ವಿ. ಸೊ ಅಲ್ಲಿ ಮಕ್ಕಳುಗಳೆಲ್ಲ ಸೈಕಲ್ ತುಳಿತಾಯಿದ್ರು. ನಾನು ಕೂಡ ಅವ್ರ ಹತ್ರ ಇಸ್ಕೊಂಡು ಒಂದು ರೌಂಡ್ ಸೈಕಲ್ ತುಳಿದೆ. ತುಂಬ ಚೆನ್ನಾಗಿ ಅನಿಸ್ತು. ಅದಾದಮೇಲೆ ಈವ್ನಿಂಗು ನಾವೊಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಸೊ ನನ್ನ ಫ್ರೆಂಡ್ ಅವ್ರ ಪೇರೆಂಟ್ಸ್ದು 30th ಆ್ಯನಿವರ್ಸರಿ ಇತ್ತು. ಸೊ ಅವರು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಆ್ಯಂಡ್ ಅದಕ್ಕೆ ಇನ್ವೈಟ್ ಮಾಡಿದ್ರು. ಸೊ ನಾನು ಅಮ್ಮ ಅಪ್ಪಾಜಿ ಎಲ್ಲ ಹೋಗಿದ್ವಿ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇವೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪೇರೆಂಟ್ಸ್ ಅವರೊಂದು ಮೆಮೊರಬಲ್ ಡೇನ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅವ್ರಿಗೂ ಕೂಡ ಈ ಡೇ ಮತ್ತೆ ಮೆಮೊರಬಲ್ ಆಗಿಡೋದು ಅಂತಂದರೆ ಇಟ್ ವಾಸ್ ಸೋ ನೈಸ್ ಅಲ್ಲ. ಸೊ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು.
ಸೊ ಅವತ್ತು ನಾನು ಈ ಔಟ್ಫಿಟ್ ಹಾಕ್ಕೊಂಡು ಹೋಗಿದ್ದೆ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇವೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ಒಳ್ಳೆ ಊಟ ಆಯಿತು. ಸೊ ಊಟ ಆದಮೇಲೆ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಲೈಕ್ 8:39 ಹಂಗೆ ಆಗಿತ್ತು. ಸೊ ನೆಕ್ಸ್ಟ್ ಡೇ ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಏನಕ್ಕೆ ಅಂತಂದರೆ ನನ್ನ ಕಸಿನ್ ಅವ್ರದ್ದು ಮದುವೆ. ಸೊ ಇವತ್ತು ಬ್ಯಾಚುಲರೇಟ್ ಪಾರ್ಟಿ ಇತ್ತು. ಸೊ ಹಾಗಾಗಿ ಹೋಗಿದ್ವಿ. ಸೊ ನೆಕ್ಸ್ಟ್ ಇನ್ ಕಮ್ಮಿಂಗ್ ಬ್ಲಾಗ್ಸ್ ಎಲ್ಲ ಮ್ಯಾರೇಜ್ ಬ್ಲಾಗ್ಸೇ ಇರುತ್ತೆ. ತುಂಬ ಫನ್ ಆಗಿರುತ್ತೆ, ತುಂಬ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ 1 ವೀಕ್ ನಾವು ಅಲ್ಲೇ ಇದ್ವಿ ಊರಲ್ಲಿ. ಸೊ ತುಂಬ ಲೈಕ್ ಎಷ್ಟೋ ದಿವಸಗಳಾದಮೇಲೆ ಎಲ್ಲರೂ ಒಟ್ಟಿಗೆ 1 ವೀಕ್ ಹಂಗಿದ್ದಿದ್ದು. ಸೊ ತುಂಬ ಚೆನ್ನಾಗಿತ್ತು. ಕಸಿನ್ಸ್ ಜೊತೆ, ಅಜ್ಜಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ನೋಡಿ. ಇವಾಗ ಬನ್ನಿ ಬ್ಯಾಚುಲರೇಟ್ ಸೆಲೆಬ್ರೇಟ್ ಮಾಡೋಣ. ಇದು ನಮ್ಮಕ್ಕ. ಸೊ ನೋಡ್ಬೋದು ಹೆಂಗೆ ರೆಡಿ ಆಗಿದ್ದಾಳೆ ನೋಡಿ ನಮ್ಮಕ್ಕ. ವೆದರ್ ಅಂತೂ ಸೊ ಕೂಲಾಗಿದೆ. ಹಾಯ್ ಮಾಡಿ ನನ್ನ ಬ್ಲಾಗಿಗೆ. ಹಾಯ್. ಸೊ ರೆಡಿ ಆಗಿದ್ದೀನಿ ನೋಡಿ. ಹಾಯ್, ರೆಡಿನಾ? ಸೊ ಬನ್ನಿ ಹೋಗೋಣ. ಚಲೋ ನೆಕ್ಸ್ಟ್ ಆನ್ ಮಾಡೆ. ಬರುತ್ತೆ ಮೇಲಕ್ ಮಾಡು. ನಮ್ಮ ಮಗುಗ್ ಸಿಡಿದ್ಬಿಟ್ಟು ಏಟ್ ಆಗುತ್ತೆ. ಟ್ರೈ ಮಾಡ್ರಿ. ಏ ಹೊಡಿಯಲ್ಲ, ಏ ಹೊಡಿಯಲ್ಲ. ಪೇಪರ್ ಅರಿಬೇಕು ಕಣೆ. ಇದೆಲ್ಲ ಹಂಗೆ ರಾ ವಿಡಿಯೋ ಹಾಕ್ತೀನಿ ಚಿಟ್ ಯೂಟ್ಯೂಬ್ಗೆ. ಅವಳು ಇನ್ನೇನು ಮತ್ತೆ ವಿಡಿಯೋ ಹಾಕಿದ್ಯಾ? ಕ್ರೀಮ್ ತೆಗಿಬೇಡ.
ಔಟ್ಫಿಟ್ಟಲ್ಲಿ ಅಷ್ಟು ಸುಮ್ಮನೆ ಇರಲ್ಲ. ಪ್ಯಾಕಿಂಗ್ ಎಲ್ಲ ನಡೀತಿದೆ. ಸ್ಯಾರಿ ಬ್ಲೌಸ್ ತೋರಿಸೋಣ. ಸ್ಲೀವು ಚೆನ್ನಾಗಿದೆ ಅಲ್ವಾ? ನಾಳೆ ಮಾರ್ನಿಂಗು ಹಳದಿ ಇರುತ್ತೆ, ಆಫ್ಟರ್ನೂನ್ ಮೆಹಂದಿ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಕ್ಕೆ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪಲಾವ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ನೈಟ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಫ್ರಿಡ್ಜ್ಗೆ ಇಡ್ತಾಯಿದ್ವಿ. ಸೊ ಹಂಗೆ ಕುತ್ಕೊಂಡು ಚಿಟ್ಚಾಟ್ ಎಲ್ಲ ಮಾಡ್ತಾಯಿದ್ವಿ. ಸೊ ಆ್ಯಕ್ಚುಲಿ ತುಂಬ ಫನ್ನಾಗಿತ್ತು ಆ 1 ವೀಕ್ ಪೂರ. ಸೊ ನೀವು ಕೂಡ ಈ ವ್ಲಾಗ್ ಮಿಸ್ ಮಾಡದೆ ನೋಡಿ. ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ಹಳದಿ ಮೆಹಂದಿ ಫುಲ್ ಇವೆಂಟ್ಸ್ ಎಲ್ಲದು ಹಾಕಿರ್ತೀನಿ. ಸೊ ತುಂಬ ಫನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಾವು ತೊಗೊಂಡ್ರಂತಹ ಫೋಟೋಸ್ ನಿಮಗೋಸ್ಕರ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದಲ್ಲೇ ನಾನು ವೀಡಿಯೋಸ್ ನೋಡ್ತಿರ್ತೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಸಿ ಯು ಸೂನ್. ಟೇಕ್ ಕೇರ್. ಬಾಯ್.